ಎಷ್ಟು ವರ್ಷದಿಂದ ಇದು ಮಾಡ್ತಿರೋದು ನೀವು? ಸುಮಾರು 10-15 ವರ್ಷದಿಂದ ಮಾಡ್ತಾವ್ರೆ. ನಾವು ಒಂದು 4-5 ವರ್ಷ ಆಯ್ತು ನಾವು ಬಂದು. ಆಮೇಲೆ ಸುಮಾರು ವರ್ಷಗಳಿಂದ ಈ ಕಡೆ ಬರ್ತಾ ಇದ್ದೀವಿ, ಮೇಯ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಮರಿಗೆ ಇದು ಕುರಿ ಮರಿಗಳಿದಾವಲ್ಲ, ಎಷ್ಟು ಒಂದೊಂದು ಸರಿಗೆ ಒಂದೊಂದು ಆಗ್ತವೆ, ಎರಡೆರಡು ಆಗ್ತವೆ? ಒಂದೊಂದೇ ಸೇನೆ ಹಾಕೋದು ಒಂದೊಂದೇನೆ. ಯಾವ 100-122 ಈ ಥರ ಎರಡೆರಡು ಆಗ್ತವೆ. ಯಾವಾಗಲೂ ಒಂದೊಂದ್ಸರಿ ಆಗ್ತವೆ ಅಪರೂಪ. ಅದೇ ಒಂದೊಂದೇ. ನಾಟಿ ಕುರಿಗಳು ತಾನೇ ಇವು? ಅದು ಸಂತೆಗೆ ಬರ್ತಾ ಇರ್ತವೆ. ವಾರ ವಾರ ಮಂಗಳವಾರ ಸಂತೆ ನಡೆಯುತ್ತೆ, ಸಂತೆಗೋಸ್ಕರ ಬರ್ತಾ ಇರ್ತವೆ. ಡಿಸ್ಟಿಕ್ ಇಂದ ಬರ್ತಾವೆ. ಚಿತ್ರದುರ್ಗ ಡಿಸ್ಟಿಕ್ ಎಲ್ಲ ಕೆಂಗುರಿ. ಈ ಥರ ಕೆಂಪುರಿ ಕಾಣ್ತವೆ. ಈ ಥರ ಕುರಿ ಅವರು. ಎಷ್ಟು ವರ್ಷ ಆಗಿದೆ ಇದು? ಅದಕ್ಕೆ ಒಂದೂವರೆ ವರ್ಷ ಆಯ್ತು ಅಷ್ಟೇ. ಅಂದ್ರೆ ಎರಡಲ್ಲಾಗಿದ್ದ? ಮಳೆ ಗಿಳೆ ಏನು ಪ್ರಾಬ್ಲಮ್ ಇಲ್ಲ ಇವಕ್ಕೆ? ಏನಿಲ್ಲ, ಮಳೆಯಲ್ಲಿ ನೆನೀತಾರದೆ. ಈಗ ಮಳೆ ಬಂದ್ರೆ ರಾತ್ರಿನಾಗ ಏನು ತೊಂದರೆ ಇಲ್ಲ ಇವಕ್ಕೆ? ಏನಿಲ್ಲ. ಬೇಕಾದ್ರೆ ಮರದಡಿಗೆ ಸೇರ್ಕತ್ತವೆ, ಇಲ್ಲ ಅಂದ್ರೆ ಇಲ್ಲ. ಮರದಲ್ಲಿದ್ರು ಮಳೆ ನಂದೇ ಅಲ್ವಾ ಅಷ್ಟೇ. ಮಳೆಗೂ ಏನು ಸಮಸ್ಯೆ ಆಗಲ್ಲ. ನೆಗಡಿ ಗಿಗಡಿ ಏನು ಬರಲ್ಲ ಅವಕ್ಕೆ? ಆಗುತ್ತೆ, ಔಷಧಿ ಆಗ್ತಾ ಇರ್ಬೇಕು, ಮೆಡಿಸಿನ್ ಕೊಡ್ತಾ ಇರ್ಬೇಕು. ನೀರು ಚೇಂಜ್ ಆದಂಗೆ ಔಷಧಿ ಆಗ್ತಾ ಇರೋದು. ಔಷಧಿ ಹಾಕ್ಬೇಕು ನೀವು ಹಾಗಾದ್ರೆ? ಮೆಡಿಸಿನ್ ಕೊಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ಹೋಯ್ತವೆ. ಏನಾದ್ರು ಹುಚ್ಚುಗಳದು ಆ ಥರ ಏನಾದ್ರು ಆದ್ರೆ ಮೆಡಿಸಿನ್ ಹಿಡ್ಕೊಂಡು ಕಷ್ಟ ಹಾಕಿಕೊಂಡಿದ್ರೆ. ಇವು ಈಗ ಎಲ್ಲ ಮರಿ ಹಾಕಿದ್ಮೇಲೆ ಮರಿಗಳು ಬೆಳೆದು ಈಟಿಗೆ ಬರಬೇಕು ಅಂದ್ರೆ ಎಷ್ಟು ತಿಂಗಳಾಗಬೇಕು? ಮರಿ 7 ಕೊಡ್ಬೇಕು ಅಂದ್ರೆ. ಮರಿ ಈಗ ಕ್ರಾಸ್ ಮಾಡಿಸ್ಬೇಕು ಅಂದ್ರೆ, ಟಗರ್ ಬಿಡ್ಬೇಕು ಅಂದ್ರೆ ಎಷ್ಟು ತಿಂಗಳಾಗಬೇಕು? 2 ವರ್ಷ ಆಗ್ಬೇಕು. 2 ವರ್ಷಕ್ಕಂಟು ಬೆಳಿಬೇಕು? 2 ವರ್ಷ ಗಂಟ ಬೆಳಿಬೇಕು. ಒಂದೊಂದು ವರ್ಷಕ್ಕೆ ಬಿಡ್ತಾರೆ ಅಂತಾರಲ್ಲ, ಅದು ಸುಳ್ಳು? ಸುಳ್ಳು. 1 ವರ್ಷ 2 ವರ್ಷ ಆಗ್ಲೇಬೇಕು. 2 ವರ್ಷ ಆಗ್ಬೇಕು, ಚೆನ್ನಾಗಿ ಬೆಳಿಬೇಕು. ಈ ಗುಂಪಲ್ಲಿ ಇರ್ತಾವಲ್ಲ, ಕ್ರಾಸ್ ಆಗ್ಬಿಡಲ್ವ ಮಧ್ಯ? ನಾವು ಮಾಮೂಲಿ ಹಾಗೆ ಬಿಡ್ತಾವ, 1 ವರ್ಷಕ್ಕೆ ಆಗ್ಬಿಡ್ತಾವ. ಯಾವ್ದೇನ್ ಸಪ್ರೇಟ್ ಮಾಡಲ್ಲ ಅಲ್ವಾ ನೀವು? ಏನಿಲ್ಲ, ಸುಮ್ ಬಿಡ್ಬಿಡ್ತಿದಾರೆ ಹಂಗೆ. ಈಗ ಮರಿಗಳು ಜೊತೆಲೆ ಅವ ಹಂಗೆ ಬೆಳೆದಂಗೆ ಈಟಿಗೆ ಬಂತು ಅಂದ್ರೆ ಹಂಗೆ ಕ್ರಾಸ್ ಆಗೋಯ್ತವ. ಈಟಿಗೆ ಬಂದಾಗ ಕ್ರಾಸ್ ಆಯ್ತಾ? ಟಗರ್ ಇರ್ತಾವಲ್ಲ. ಟಗರ್ ಎಷ್ಟು ಬಿಟ್ಟಿರ್ತದ್ರಿ ಇಲ್ಲಿ? ಒಂದು 20 ಟಗರ್ ಇದಾವೆ. 20 ಟಗರ್ ಒಳಗೆ ಬಿಡ್ತಿರಲ್ಲ, ಫೈಟ್ ಮಾಡಲ್ವ? ಅವು ಪಾಡ್ಗ ಮಾಡ್ಕೊಂತಾರೆ. ಅವನ್ನೇ ಮಾಡೋದು. ನಾವ್ ಕುಸ್ತಿ ಬಿಡ್ಸಕ್ ಹೋದ್ರೆ ಅವಿನ್ನ ರೇಜ್ ಆಯ್ತವೆ. ಫೈಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತವೆ. ಏನಾದ್ರು ಗುದ್ದು ಗಿದ್ದು ಏನಾದ್ರು ಮಾಡ್ಕೊಂಡವ ಅಂತ? ಮಾಮೂಲಿ ಗಾಯ ಆಗುತ್ತೆ, ಕೊಂಬು ಮುರಿತೆ, ಅದಕ್ಕೆಲ್ಲ ಏನ್ ತೊಂದರೆ ಇಲ್ಲ. ಒಂದ್ಸತಿ ಆಯ್ತಾವ ಒಟ್ನಲ್ಲಿ? ಆಯ್ತಾ ಇರ್ತದೆ, ಇವಾಗ್ಲೂ ಆಗ್ಯಾವಲ್ಲ, ಬನ್ನಿ ಬೇಕಾದ್ರೆ. ಹೌದಾ? ಇದೆಲ್ಲ ಏಟ್ ಆಗಿರೋದು, ಇದೆಲ್ಲ ಹೊಡೆದ್ ಗಾಯ ಆಗಿತ್ತು. ಗುದ್ದಿ ಈಗ ಜಾಸ್ತಿ ಕುಸ್ತಿ ಬಿದ್ದ ಇದೆಲ್ಲ ಕೇಳುತ್ತೆ ಅಂತಾರೆ ಈ ತರ. ನೋಡಿ ಇಲ್ಲಿ ನೋಡಿ ಇದಕ್ಕೆ ಆ ಥರ ಮಾಡ್ಕೊಂತಾಳೆ. ಈ ತರ ಹೊಡೆದೋಯ್ತಾ ಇರ್ತವೆ, ಗಾಯ ಆಗ್ತಿರುತ್ತೆ, ನೋಡ್ಕೋಬೇಕು. ಹಾಗೆ ಬಿಡ್ಸಕ್ ಹೋದ್ರೆ ನೀವು? ಏನಿಲ್ಲ, ಬಿಡ್ಸಕ್ ಹೋದ್ರೆ ತಿರ್ಕೊಂತಾಳೆ, ರೇಜ್ ಆಯ್ತವೆ. ಒಂದೊಂದು ಚೀಟ್ಗೆ ಇರ್ತಾವಣ್ಣ, ಅವು ಮನುಷ್ಯರಿಗೆ ತಿರ್ಕೊಂತಾಯಿ. ಆತ ಅವಾಗ ಬಿಡ್ಸಕ್ ಹೋಗ್ಬಾರ್ದು. ಅದು ರೋಷದಲ್ಲಿ ಇರ್ತಾವಲ್ಲ, ಮನುಷ್ಯರಿಗೆ ಹೊಡೆದಾಕ್ಬಿಡ್ತಾವೆ. ಅಲ್ಲ, ಗುದ್ದು ಒಂದೊಂದು ಸತ್ತೆ ಹೋಗ್ಬಿಡ್ತಾವಂತಲ್ಲ? ಹೊಂಟೋಯ್ತವೆ, ಏನು ಅದೆಲ್ಲ ಮಾಮೂಲಿ. ಅವಾಗ ಗುದ್ದಾಡ್ಬೇಕಾದ್ರೆ ಕುರಿ ಸೆಂಟ್ರಿಗೆ ಸಿಕ್ಕಿರ ಅವನು ಹೊಡೆದಾಕಿ. ಯಾವಾಗಲೂ ಒಂದ್ಸತಿ ಹಂಗ ಆಯ್ತವ. ತುಂಬಾ ಜಾಸ್ತಿ ಆದಾಗ ಏನಾದ್ರು ಮಾಡಿ ನೀವು ಬಿಡಿಸ್ಬೇಕಷ್ಟೇ. ಇದೆಲ್ಲ ಎಷ್ಟು ವರ್ಷ ಆಗಿದೆ? ಒಂದು 3 ವರ್ಷ ಆಯ್ತು. 3 ವರ್ಷ ಆಗಿದೆ ಅಂದ್ರೆ 4 ಈಗ ಸೇಲ್ ಮಾಡಿದ್ರೆ ಅವು ಒಂದು ಎಷ್ಟು ಕೆಜಿ ಅದಾವು? ಕೆಜಿ ಒಂದು 40-20 ಒಳಗೆ ಬರುತ್ತೆ. ನಮ್ಮ ಬಾಡಿ ತಾಂಡಿಲ್ಲ, ಟಗರು ಬೀಜದಲ್ಲೈತಲ್ಲ, ಬಾಡಿ ತೂಕ ಇಲ್ಲ. ಮಳೆ ಬೇರೆ ಸ್ವಲ್ಪ, ಇವಾಗ ಮೇವು ಕಮ್ಮಿ. ಒಂದು 30 ಕೆಜಿ ಗಂಟು ಬರ್ತವೆ? ಬರ್ತವೆ.
ಇವ್ರೇನು ಈಗ ಮಾರದ ವರ್ಷ ವರ್ಷ ಮರಿಗಳನ್ನ ಅಥವಾ ಹಂಗೆ ಇಟ್ಕೊಂಡ್ರ ಅವರು? ಏನು ಮಾರ್ತಾ ಇರ್ತೀವಿ, ಬಿಟ್ಕೊಂತೀವಿ. ಹಾಂ, ನಮಗೆ ಬೇಕಾದಾಗ ಬಿಟ್ಕೊಂತೀವಿ, ಬೆಳೆದ ಮಾರ್ತಾ ಇರ್ತೀವಿ. ಜಾಸ್ತಿ ಆಯ್ತು ಅಂತಂದ್ರೆ ಮರಿಗಳನ್ನ ಮಾರ್ಬಿಡ್ತಿದ್ದೀರಿ. ದೊಡ್ಡವನು ನಮಗೆ ಬೇಕಾದ ಮರಿ ಬಿಟ್ಕೊಂತೀವಿ. ಬೆಳೆದಿದ್ದಾವೆಲ್ಲ ಮಾರ್ತಾ ಇದ್ದೀವಿ, ಟಗರು ಮರಿಗೆಲ್ಲ. ಇದು ಎಷ್ಟು ತಿಂಗಳು? ಇದು ಎಷ್ಟು ತಿಂಗಳು ಮರಿ? ಇದು ಒಂದು 4 ತಿಂಗಳು, 5 ತಿಂಗಳು. 5 ತಿಂಗಳು ಮರಿ. ಈಗ ಇದೇ ಬಿಟ್ಕೊಂಡ್ಯಾರ. ಅವೆಲ್ಲ ಒಂದೇ ಬೇಕು. ಹೆಣ್ಣು ಮರಿ ಅದೇನು ಕೂದಲು ಒಂಥರ ಜಾಸ್ತಿ ಅಲ್ಲ ಇದಕ್ಕೆ? ಅದೇ ಅದು ಇವೆಲ್ಲ ಮಾಮೂಲಿ ಕಟ್ ಮಾಡ್ತಿದ್ವಲ್ಲ, ಅವು ಕಟ್ ಮಾಡ್ತಿಲ್ಲ, ಚಿಕ್ಕ ಮರಿ ಅಂತ. ಹಂಗೆ ಇನ್ನ ಹಾಲು ಕುಡಿತದ? ಕುಡಿತಾ ಇರ್ತದೆ. 4 ತಿಂಗಳಾಗಿದ್ದ? 3-4 ತಿಂಗಳು. ಯಾವುದೊಂದು 10-15 kg ಬಂದ ಈಗ? ಬರುತ್ತೆ. ಈಗ ಅದು ಕೊಟ್ರೆ ಹೆಣ್ಣು ಮರಿ? ಅದು ಹೆಣ್ಣು ಮರಿ ಕೊಟ್ರೆ ಎಷ್ಟು ಕೊಡ್ತಿರೋದು? ಅದು ಒಂದು 6.5 7 ಹೋಯ್ತಾ. ಆ ಥರದವು ಎಷ್ಟಿದ್ದಾವೆ ನಿಮ್ಮ ಹತ್ರ ಈಗ ಮಾರೋದು? ಆ ಥರದ ಮಾರಲ್ಲ, ನಿಮ್ಮ ಮಂದಿ ಈ ಥರ ಇದ್ದಾಗಲೇ ಮಾರಾಕ್ತೀವಿ. ಈ ಥರ ಹಂಗಿದ್ದಾಗಲೇ? ಆ ಥರ ಇದ್ದಾಗ ಅದಿನ್ನ ಚಿಕ್ಕದಲ್ಲ, ಎಷ್ಟು ತಿಂಗಳಾಗಿರ್ತದೆ? ಅದನ್ನ 1.5 ತಿಂಗಳಾಗಿದೆ ಅಷ್ಟೇ. 1.5-2 ತಿಂಗಳಿಗೆ ಮಾರ್ಬಿಡೋದಾ? ಸಾಬ್ರುಗಳು ಬರ್ತಾರಲ್ಲ, ಹಾಂ, ಮಟನ್ ಕಟ್ ಅವ್ರಿಗೆ ಮಾರಾಕ್ಬಿಡ್ತೀವಿ. ಎಷ್ಟು ಕೊಡ್ತಿರೋದು? ಅದು 5,500-6 ಸಾವಿರ ಗಂಟೆ ಅವೇ ಹೋಯ್ತವೆ. ಹೌದಾ? ಮರಿ ಗಟ್ಟಿ ಇರ್ತಾವಲ್ಲ, ಹೋಯ್ತವೆ. ಹಾಲು ಬಿಡೋ ಟೈಮಲ್ಲಿ ಮಾರ್ಬಿಡೋದು? ನಮ್ಮಲ್ಲಿ ಆಡು, ಕತ್ತೆಗಳು ಎಲ್ಲ ಇದೆ. ಆಡುಗಳಿದ್ದಾವ? ಅಲ್ಲಿ ಕತ್ತೆಗಳನ್ನು ಅಲ್ಲೇ ಒಳಗೆ ಕಟ್ಟಾಕಿದೆ. ಈ ಕತ್ತೆಗಳು ಏನು ಮಾಡ್ತವೆ ನಿಮಗೆ? ಕತ್ತೆಗಳಿಂದ ಏನಿಲ್ಲ ಅವಿಂದ ಇವಾಗ ಚಿಕ್ಕ ಮಗು ಊಟ ಸೇರಲ್ಲ ಅಂತವಕ್ಕೆಲ್ಲ ಹಾಲು ಕತ್ತೆ ಹಾಲು ಕರೆದು ಕೊಡಕ್ಕೆ. ಅದಕ್ಕೆ ಕತ್ತೆಗಳು ಸಾಕದ? ಲಕ್ಷ್ಮೀ ತರ ಇದ್ರೆ ಬೇಕು. ಸರಿ 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 ಸರಿ. ಅದಕ್ಕೆ ಗುಂಪಲ್ಲಿ ಕತ್ತೆಗಳಿರ್ತವೆ. ಅದ್ರ ಮೇಲೆ ನೀವಾಗ ಏನು ಲಗೇಜ್ ಹಾಕಲ್ಲ, ಕುರಿಗಳಿಗೆ ಇರ್ಬೇಕಂತ ಬಿಟ್ಕೊಳ್ಳೋದು. ಈ ಮ್ಯಾಕೆ ಆಡು ಅವನು ಕುಡ್ದೋಗ್ತಾರೆ ವಯಸ್ಸಾದವ್ರು. ಮೇಕೆ ಎಲ್ಲ ತಗೊಂಡು ಹೋಗ್ತಾರೆ. ಬಂದ್ ಇಲ್ಲ ಲೋಟದಲ್ಲಿ ಕೊಡ್ದೋಗ್ತಾರೆ. ಅವು ಚಿಕ್ಕ ಮಕ್ಳಿಗೆ ಬೇಕಾದವರು ಬಂದು ತಮಿಳ್ನಾಡಿನವ್ರು, ನಮ್ಮ ಕರ್ನಾಟಕದವ್ರು ಎಲ್ಲ ಬಂದು ಕರೆಸೋದು. ಈಗ ದೊಡ್ಡವು ಟಗರ್ಗಳನ್ನ ಮಾರಲ್ವ ನೀವು? ಬಕ್ರೀದ್ ಟೈಮಲ್ಲಿ ಮಾಡಿದ್ವಿ. ಬಕ್ರೀದ್ ಟೈಮಲ್ಲಿ ತಗೊಂಡು ಹೋಗ್ತಾರೆ. ಹೋದಲ್ಲಿ ಬಕ್ರಿಯಲ್ಲಿ 20 ಮಾರಿವು. ಹೆಂಗೆ ಮಾರಿದ್ರಿ? 22,000 ಮಾರಿವು. ಅವರೇಜು ಎಷ್ಟೆಷ್ಟು ತೂಕ ಬರ್ತವೆ ಅವು? ಒಂದು 35-40 ಬರೋದು. ಎಷ್ಟು ಒಂದು 2 ವರ್ಷ ಗಂಟೆ ಮೇಯಿಸಿರ್ತೀರ? 3-4 ವರ್ಷ ಗಂಟೆ ಮೇಯಿಸ್ತೀವಿ ಅವು. 3 ವರ್ಷ 4 ವರ್ಷ ಆಮೇಲೆ ವಯಸ್ಸಾಯ್ತದ ಅನ್ನಂಗೆ ತೂಕ ಮಾರಾಕ್ಬಿಡೋದು. ಒಂದು 20 ಟಗರು ಮಡಿಕತ್ತಿದ್ದೀರಿ, ಜಾಸ್ತಿ ಆಯಿತು ಅಂದ್ರೆ ಮಾರ್ಬಿಡೋದು. ಸೆಲೆಕ್ಟೆಡ್. ನಾವು ಶಾನೆ ಬಿಟ್ಕೊಂಡ್ಬಿಟ್ರೆ ರೋಡಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ರೋಡಲ್ಲೇ ಕಾರ್ ಕುರಿ ಅದು ಅದೆಲ್ಲ ಮಾಡುತ್ತೆ. ಅದೇ ಮೇಂಟೆನೆನ್ಸ್ ಕಷ್ಟ ಆಗ್ಬಿಡುತ್ತಲ್ಲ. ಈ ಹುಚ್ಕೊಳ್ಳೋದು ಹಿಂಗೆಲ್ಲ ಮಾಡಿದ್ರೆ ಮಾಮೂಲಿ ಮೆಡಿಸಿನ್ ಹಾಕ್ತಾ ಇರ್ಬೇಕಾ? ನೋಡಿ ಯಾವುದು ಏನೋ ಹುಚ್ಕೊಳ್ಳೋದು ಹಾಕ್ತಾ ಇರ್ಬೇಕು. ಎಲ್ಲ ಚೆನ್ನಾಗೋ ಒಟ್ಟಿನಲ್ಲಿ. ಅಲ್ಲ, ಈಗ ಫಾರ್ಮ್ ಮಾಡೋರು ನಿಮ್ಮ ಹತ್ರ ಬಂದು ಮರಿಗಳು ತಗೊಂಡು ಹೋಗ್ತೀನಿ ಅಂತ ತಗೊಂಡೋಗಿದ್ದಾರೆ. ಅಲ್ಲೇ ಚಿಕ್ಕ ಮರಿಗಳು ಮೇಯ್ಸೈತಿ ಅಂತ. ಅಲ್ಲ, ಅವ್ರಿಗೆ ಈಗ 1 ವರ್ಷಕ್ಕೆಲ್ಲ ಕ್ರಾಸ್ ಮಾಡಿಸ್ಬೋದು ಅವರು ತಗೊಂಡೋಗಿ ಅಂತ? 8 ವರ್ಷ 10 ವರ್ಷ ಬೆಳವಣಿಗೆ ಮೇಲೆ ಆಗುತ್ತೆ. ಈಗ ಮರಿ ನಾವು ಯಾವ ಥರ ಮೇಯಿಸ್ತೀವೋ ಆ ಥರ ಬೇಗ ಇದಾಗುತ್ತೆ. ಈಗ ಫಾರ್ಮ್ನವರೇ ಈಗ ಕೇಳೋದು ಮರಿಗಳನ್ನ, ನಿಮ್ಮ ಬಂದರೆ ಈಗ ಫಾರ್ಮ್ ಕೊಡಿ ನಮಗೆ ಸಾಕ್ತೀವಿ ಅಂತಾರೆ. ಆಗ ಅಂಥವ್ರು ಈಗ ತಗೊಂಡೋದ್ಮೇಲೆ ಅವರು 2 ವರ್ಷ ಬಿಡ್ಬೇಕಾ ಅಥವಾ 1 ವರ್ಷಕ್ಕೆ ಚೆನ್ನಾಗಿ ಮೇಯಿಸಿದ್ರೆ ಬರ್ತಾವ ಈಟಿಗೆ ಅಂತ? 1 ವರ್ಷ ಹೆಂಗೆ ಮೇಯಿಸಿ 1.5 ವರ್ಷ ಆಗಲೇಬೇಕು. 1.5 ವರ್ಷ ಆದಮೇಲೆ ಈಟಿಗೆ ಬರೋದು ಮರಿಗಳು.
ಅದು ಮರಿ ನಾವು ಯಾವ ಥರ ಮೇಯಿಸ್ತೀವೋ ಆ ಡಿಪೆಂಡ್ ಮೇಲೆ ಇದಾಗುತ್ತೆ ಮರಿಗಳು. ಈಗ ಮರಿ ಆಗ್ತಾವಲ್ಲ ಆರಾಮಾಗಿ ಆಗ್ತಾವ ಅಥವಾ ಏನಾದ್ರು ಸಿಕ್ಕಾಕೊಳ್ಳೋದು ಉಲ್ಟಾ ಪಲ್ಟಾ ಆಗೋದು? ಒಂದೊಂದು ಮಾಮೂಲಿ ತೊಂದರೆ ಆಗ್ತವೆ. ಇನ್ನು ಒಂದೊಂದು ಸಲ ಬರ್ತವೆ ಮರಿ ಈಚೆಗೆ. ಒಂದೊಂದು ಕಾಲು ಸೊಟ್ಟಾಗಿರೋದು, ತಲೆ ತಿರುಗದಲ್ಲೇ ಇರೋದು, ಆ ಥರ ನಡೆಯುತ್ತೆ. ನೋಡ್ಕೊಂಡು ಕ್ಲೀನಾಗಿ ಈಸಾಕ್ಬೇಕು ಮರಿಗಳನ್ನ. ಈಸ್ತೀರಾ ನೀವು? ಕೈ ಹಾಕಿ ತೆಗಿಯೋದು? ತೆಗಿತೀವಿ. ಎರಡೆರಡು ಮರಿ ಯಾವ ಹಾಕಿಲ್ವಾ ಇಲ್ಲಿ? ಎರಡು ಮರಿ ಎರಡು ಚೆನ್ನಾಗವೆ, ಆರೋಗ್ಯವಾಗ ಚೆನ್ನಾಗಿದೆ. ಅವಕ್ಕೇನಾದ್ರು ಎಕ್ಸ್ಟ್ರಾ ಹಾಲು ಕೊಡಿಸ್ತಾರೆ? ಹಾಲಿನಲ್ಲಿ ಹಾಲಿದೆ ಮರಿಗಳು ಕುಡಿಸ್ತೀವಿ. ಅದಕ್ಕೆ ಹಾಲು ಸಾಕಾಗಲ್ಲ ಅಂದ್ಬಿಟ್ಟು ಕುಡಿಸೋದು. ಕುಡಿಸೋದು ಒಂದಾದ್ರೆ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ದಿನ ಆಗಿದ್ದದು ಮರಿಗಳು? ಒಂದು 10 ದಿನ ಆಯ್ತು ಅಷ್ಟೇ. ಇನ್ನು ಇದು ಹೊಡೆದಾಡ್ಕೊಂಡು ಹೋಗ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲ ರಕ್ತ ಬರ್ತದೆ ಜೋರಾಗಿ ಗುದ್ದಿದ್ರೆ. ಒಂದೊಂದು ಇಲ್ಲಿಗೆ ಕಟ್ಟಾಯ್ತು. ಹೆಂಗೆ ಹೊಡೆಸಲ ಬಿಗ್ಗೆ ಗಂಟವಾಗಿರ್ಬೇಕು ನೋಡೋದ್ರೆ. ಇಂಥವೆಲ್ಲ ಒಂದು 20,000 ಮೇಲೆ ಹೋದವೆ. ಈಗ ಸಾಬ್ರುಗಳು ಈಗ ನಿಮ್ಮ ಹತ್ರ ತಗೊಂಡು ಹೋಗಕ್ಕೆ ಹುಡಿಕೊಂಡು ಬರ್ತಾರೆ ಇಲ್ಲಿಗೆ? ಫೋನ್ ನಂಬರ್ ಕಾಂಟ್ಯಾಕ್ಟ್ ಇದಾವಲ್ಲ, ಫೋನ್ ಮಾಡ್ಕೊಂಡು ನಾವು ಕೊಡ್ಬೇಕಂತ ನಾವೇ ಮಾಡ್ತೀವಿ. ಇದಾವೆ ಬನ್ನಿ ಮರಿಗಳು ಅಂತ. ಎಲ್ಲಿ ಯಾವ ಊರವ್ರು ಬರ್ತಾರೆ? ಈಗ ಮೈಸೂರವರು ಆಲ್ಮೋಸ್ಟ್ ಏನೇ ಬರೋದು. ಮಾಮೂಲಿ ಸೀರಿಯಸ್ ಆದಾಗ ಕಳೆಗಾಲ, ಬೆಳಕೋಡಿ, ಮಳವಳ್ಳಿ ಅವರು ಬರ್ತಾರೆ. ಯಾವ ಊರು ದಂಡ ಇರುತ್ತೋ ಅವ್ರು ಬರ್ತಾರೆ ಸೀರಿಯಸ್ ಆದಾಗ. ಮಾಮೂಲಿ ಮರಿ ಲಾಟ್ ಕೊಡುವಾಗ ಮೈಸೂರವರೇ ಬರೋದು, ಅವರೇ ತಗೊಂಡು ಬರ್ತಾರೆ. ಲಾಟ್ ಅಂತಂದ್ರೆ ಈಗ ನೀವು ಒಂದು 10, 20, 30, 40 ಕೊಡ್ತೀನಿ ಅಂದ್ರೆ ಅವಾಗ ಒಂದೇ ಸರಿ ತಗೊಂಡು ಹೋಗ್ತಾರ? ತಗೊಂತಾರೆ. ಇವೇ ಮರಿ ಅಂತಂದ್ರೆ ಅವ್ರು ಫೋನ್ ಮಾಡ್ತಾರೆ, ಇಂಥ ದಿನ ಬರ್ತೀವಿ ಬಂದು ವ್ಯಾಪಾರ ಮಾಡ್ಕೊಂಡು ಇಂಥ ದಿನ ಬರ್ತೀವಿ ಅಂತ ಹೇಳಿ ಬಂದು ಕಾಸು ಕೊಟ್ಟೈತೆ ಮಾಡ್ತಾರೆ. ಹೆಂಗೆ ಒಂದೊಂದು ನೋಡಿ ವ್ಯಾಪಾರ ಮಾಡ್ತೀರಾ ಅಥವಾ ಒಟ್ಟಿಗೆ ಕೊಟ್ಬಿಡ್ತೀರಾ? ಈಗ 40 ಗುಂಪಲ್ಲಿ ಗುಂಪಲ್ಲಿ ಒಂದ್ ಕಡೆ ಹೊಡಿತ ಅವ್ರಿಗೆ ಇಷ್ಟ ಬಂದು ಇಟ್ಕೊಂತಾರೆ. ಎಲ್ಲ ಅವರು ಲೆಕ್ಕ ಮಾಡ್ಕೊಂಡು ವ್ಯಾಪಾರ ತೀರಿಸ್ತಾರೆ. ಒಂದೊಂದಕ್ಕೆ ನೋಡಿ ಹಾಕ್ತೀರಾ? ಎಲ್ಲ ಒಂದೇ ಬೆಲೆ. ಒಂದೇ ಬೆಲೆ, ಸಿಂಗಲ್ ಏನು ಕೊಡಲ್ಲ. ಈಗ ಒಂದು 30, 45 ಅಂದ್ರೆ ಸಣ್ಣವು ದಪ್ಪ ಎಲ್ಲ ಸೇರಿಸಿ ಒಟ್ಟಿಗೆ ಇದು ಮಾಡ್ಬಿಡೋದು. ಬಕ್ರೀದ್ ಟೈಮಲ್ಲಿ ಹೆಂಗೆ ಚೌಕಾಸಿ ಮಾಡ್ತಾರ ಅಥವಾ ಹೆಂಗೆ? ಚೌಕಾಸಿ ಇದೆ. ಅಲ್ಲ, ತಗೊಂಡು ಹೋಗ್ಬಿಡ್ತಾರ ಒಂದು ಲೆವೆಲ್ಗೆ, ಹೆಚ್ಚು ಕಡಿಮೆ ಒಂಚೂರು ರೇಟು ಹೆಚ್ಚು ಕಡಿಮೆ ಆದ್ರೂ ಅಂತಾರಲ್ಲ, ಒಟ್ಟಿನಲ್ಲಿ ಚೌಕಾಸಿ ಮಾಡೇ ಮಾಡ್ತಾರೆ. ಎಲ್ಲಾದ್ರೂ ಇವಾಗ ಸಾಬ್ರುಗಳು ಬಂದ್ರೆ ಅವರು ಚೌಕಾಸಿ ಮಾಡ್ತಾರೆ. ಈ ಮಳೆಯಲ್ಲಿ ಬಿಸಿಲಲ್ಲಿ ನಾವು ಕಷ್ಟಪಡೋದು, ಅವ್ರು ಚೌಕಾಸಿ ಮಾಡೋದು. ಎಷ್ಟಿದಾವೆ ಮರಿಗಳು? ಮರಿಗಳೆಲ್ಲ ಒಂದು ಚಿಕ್ಕ ಮರಿಗಳು 120 ಇದಾವೆ. ಎಲ್ಲ ಒಂದು 650, 700 ಬರ್ತವೆ. 700 ಬರ್ತಾವ? ಎಷ್ಟು ಜನ ನೋಡ್ಕೊತೀರ? ನಾವೊಂದು 6 ಸೆಟ್ ಇದ್ದೀವಿ. 6 ಜನ ಇದ್ದೀವಿ. ಇದಕ್ಕೇನಾದರೂ ಬೇರೆ ಮೇವು ಹಾಕ್ತೀರಾ ಅಥವಾ? ಏನಿಲ್ಲ, ಕಾಡಲ್ಲಿ ಮೇಯಿಸ್ಕೊಂಬರೋದು. ಬೆಳಗ್ಗೆ ತಿಂಡಿ ಏನಾದರೂ ಕೊಡ್ತೀರಾ? ಚಿಕ್ಕ ಮರಿಗಳಿಗೆ ಕೊಡ್ತೀವಿ. ಹೌದಾ? ಏನು ಕೊಡ್ತೀರಾ? ಈ ಬಲೆ ಹಾಕಿದ್ವಲ್ಲ ಅಲ್ಲಿ ಕೂಡ ಹಾಕಿ ಜೋಳ, ಈ ಬೀಡ್ಸು, ಹಿಂಡಿ, ಗೋಧಿ ಇವೆಲ್ಲ ಕೊಡ್ತೀವಿ. ಎಷ್ಟು ಕೊಡ್ತೀರಾ? ಒಂದು 100 ಗ್ರಾಮ್ 50 ಗ್ರಾಮ್ ಆ ಥರ ಕೊಡ್ತೀರಾ? ನಾವು ಹಾಕ್ತೀವಿ, ದೋಣಿ ಮಾಡಿದ್ದೀವಿ. ಬೇಕಾದಷ್ಟು ಮೇಯ್ಕತ್ತವ ಬಂದ್ಬಿಡ್ತವೆ. ತಿನ್ಕೊಂತವೆ. ಸರಿ.
ಈಗ ಮಣ್ಣಿಗಿನ್ ತಿಂತವೆ ಈ ಥರ ಈ ಮರಿಗಳು ಅಂತಾರಲ್ಲ. ತಿಂತವಣ, ಮಣ್ಣು ತಿಂತವೆ, ಮಣ್ಣು ತಿಂತವೆ, ಈ ತರ ಉಚ್ಚುತ್ತವೆ. ಅದಕ್ಕೂ ಮೆಡಿಸಿನ್ ಹಾಕ್ತಾ ಇರ್ಬೇಕು. ಮಣ್ಣು ತಿಂದ್ರೆ ಅವು ಉಚ್ಚಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಾಕ್ತಾ ಇರ್ಬೇಕು ಮೆಡಿಸಿನ್ ನೋಡ್ಕೊಂಡು. ಜಂತುಳದ ಔಷಧಿ ಕೊಡ್ಬೇಕಾ ಅಥವಾ ಕೊಡೋದಿಲ್ವಾ ನೀವು? ಏನಿಲ್ಲ, ಹಂಗೆ ಎಲ್ಲ ಹಾಕ್ತೀವಣ್ಣ ನಾವು, ಪ್ರತಿಯೊಂದು ಔಷಧಿ ಹಾಕ್ಲೇಬೇಕು. ಹಾಕ್ತಾ ಇರ್ತೀವಿ. ಹಂಗಾರೆ ಅದು ಖರ್ಚೆ ಜಾಸ್ತಿ. ಎಲ್ಲ ಖರ್ಚು ಬರ್ತದೆ, ಖರ್ಚಿಲ್ಲ ಜಾವದಪ್ಪ. ರೋಗಗಳು ಬರ್ದಿದ್ದಂಗೆ ನೋಡ್ಕೊತಾ ಇರ್ಬೇಕು ಒಟ್ಟಿನಲ್ಲಿ, ದಿನ ನೋಡ್ತಾ ಇರ್ಬೇಕು. ಯಾರು ಇವರೇನಾ ನಿಮ್ಮ ಓನರು? ಊರಲ್ಲಿದ್ದಾರೆ, ತಿಮ್ಮಣ್ಣ ಅಂತ ಊರಲ್ಲಿದ್ದಾರೆ. ಎಲ್ಲಿ? ಶಿರಾದಲ್ಲಿ ಓನರ್ ಮಗನೇ ಏನು. ಹೌದಾ? ಓ, ಓದಲ್ವಾ? ಹೋಯ್ತಾನ ರಜೆ ಬಂದಿದ್ದ. ಹೌದು, ಎಷ್ಟನೇ ಕ್ಲಾಸು? ಸೆಕೆಂಡ್ ಇಯರ್ PUCನಾ? ಎಲ್ಲಿ? ಶಿರಾದಲ್ಲಿ. ಏನು ಸಬ್ಜೆಕ್ಟು? ಆರ್ಟ್ಸಾ? ರಜದಲ್ಲಿ ಈಗ ಮುಗಿಸ್ಕೊಳ್ಳೋದ? ಸುಮ್ಮನೆ ಹಿಂಗೆ ಟ್ರೈನಿಂಗು? 4-5 ದಿನ ಆಯ್ತು. ಇಲ್ಲ ಇರ್ಬೇಕು, 2 ಕೆಲಸ ಇರಬೇಕು, ಒಂದು ಕೆಲಸ ನಂಬ್ಕೊಂಡ್ರೆ ಆಗಲ್ಲ. ಹೆಂಗೆ ಅನಿಸ್ತದೆ? ಮಾಡ್ಬೇಕು ಅನಿಸುತ್ತಾ ಓದ್ಬೇಕು ಅನಿಸುತ್ತಾ? ಇದೇ ಬೆಸ್ಟು, ಕರೆಕ್ಟಾಗಿ ನೋಡ್ಕೊಂಡ್ರೆ. ಅಲ್ಲ ನಗದಲ್ಲ, ಈಗ ಪ್ರಪಂಚ ಹಂಗೆ ಆಗ್ಬಿಟ್ಟದೆ. ಹೌದು. ಯಾಕಂದ್ರೆ ಎಷ್ಟೋ ಜನ ಈಗ ಮಾಸ್ಟರ್ ಡಿಗ್ರಿ ಮಾಡಿಬಿಟ್ಟು ಕೆಲಸ ಇಲ್ಲ, 10,000 15,000 ಸಂಬಳಕ್ಕೆ ಹೋಯ್ತವ್ರೆ. ಎಷ್ಟೋ ಜನ, ಸುಮಾರು ಜನ ಕೆಲಸಕ್ಕೂ ಅಲಿತಾರೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಮನೇಲೆ ಎಷ್ಟೋ ಜನ ಏನು ಮಾಡೋರು, ಡಬಲ್ ಡಿಗ್ರಿ ಮಾಡ್ಬಿಟ್ಟು ಮನೇಲೆ ಅವ್ರೆ. MA ಮಾಡ್ಬಿಟ್ಟು ಸುಮಾರು ಜನ ಅವ್ರ ಮನೇಲಿ. ಈಗ ಈ ಕೆಲಸ ಅಂದರೆ ನಿನ್ಗೇನಪ್ಪ ಅಂದ್ರೆ ಬಂಡವಾಳ ಹಾಕವ್ರೆ ನಿಮ್ಮಪ್ಪ, ನೋಡ್ಕೊಂಡು ಹೋಗ್ಬೋದು. ಈಗ ಹೊಸ್ದಾಗಿ ಬಂಡವಾಳ ಹಾಕ್ಬಿಟ್ಟು ಮಾಡ್ತೀನಿ ಅಂದರೆ ಆಗಲ್ಲ, ಆಗದೇ ಇರೋ ಕೆಲಸಗಳು. ಒಟ್ನಲ್ಲಿ ಓದಲೇಬೇಕು. ಅದನ್ನೇ ಈಗ ಗೌರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅಂತಂದರೆ ಸುಮ್ಮನೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಂಗಿಲ್ಲ, ಇದನ್ನಾರು ಮಾಡ್ಬೇಕು. ಸರಿ, ಎಷ್ಟು ಜನ ಗಂಡು ಮಕ್ಕಳು? ಒಬ್ಬರೇನಾ? ಅವ್ರೇನು ಮಾಡ್ತಾವ್ರೆ? ಇದ್ದಾರಾ? ನಿಮ್ಮವೇ ಅವ್ರಿಗೆ? ಒಂದು ನಾಯಿ ಇದೆಯಾ? ಹೌದಾ? ಎಲ್ಲಿ? ಅಲ್ಲಿ ಮೇಲೆ ಟೋಲ್ ಐತಲ್ಲ, ಅಲ್ಲಿ ಹಾಕಿದ್ವು ಕ್ಯಾಂಪು. ಅಲ್ಲಿ ಫಾರೆಸ್ಟ್ ಪಕ್ಕ, ಅಲ್ಲಿ ಚಿರತೆ ಎತ್ಕೊಂಡ್ಬಿಟ್ಟು 2 ನಾಯಿಗಳು. ಇಲ್ಲೆಲ್ಲ ಚಿರತೆ ಇದ್ದಾವ? ಇದಾವಣ, ಇಲ್ಲೂ ಕೆಳಗಡೆ ಇದಾವೆ. ಚಿರತೆ ಇದಾವೆ. ಈಗ ಹಂಗಾದ್ರೆ ಮರಿಗಳು ನೋಡ್ತಾ ಇರ್ತಾವ, ಅವು ಭಾರಿ ಕೇರ್ಫುಲ್ ಆಗಿರ್ಬೇಕು. ಮೆಲ್ಲಿಗೆ ಬರ್ತಾವಲ್ಲ, ಅವು ಗೊತ್ತಾಗದೇ ಇಲ್ವಲ್ಲ. ಕಾಡೊಳಗೆ ಹೋಗ್ಬಿಟ್ರೆ ಅಲ್ಲೇ ಹಿಡ್ಕೊಂತವೆ. ಅಷ್ಟು ಮೆಲ್ಲಿಗೆ ಹೆಂಗ್ ಬರ್ತಾವ ಅಂತ ನೋಡ್ದ. ಅವು ಹುಷಾರು, ಬೆಕ್ಕಿನ ತರ ಬರ್ತವೆ. ಅಲ್ಲಿ ಮರಿಗಳು ಕೊಡೋದು, ಇಲ್ಲಿ ನಾವು ಊಟ ಮಾಡೋದು. ಒಟ್ನಲ್ಲಿ ಅವಾಗ ಅಬ್ಸರ್ವ್ ಮಾಡ್ತಾ ಇರ್ಬೇಕು ನೀವು. ಬ್ಯಾಟ್ರಿ ಗಿಟ್ರಿ ಹಾಕೊಂಡು ನೋಡ್ತಾ ಇರ್ಬೇಕು, ಎಲ್ಲಿ ಏನಾರು. ನಾಯಿಗಳು ಒಂದೇ 2 ಇದಾವ? ಒಂದೇ? ಇವಾಗ 2 ಇದಾವೆ, ಒಂದು 2 ಚಿಕ್ಕವ ಇದೆ. 5-6 ನಾಯಿ ಇದ್ಬಿಟ್ಟು ಹಿಂಗೆ ರೋಗ ಬಂದು ಹೊಂಟೋದು. 2 ಚಿರತೆ ಇರ್ತೀವಿ, ಚಿರತೆ ಎತ್ತು ಬಿಡ್ತವೆ. ಇವಾಗ ಚಿಕ್ಕ ಮರಿಗಳನ್ನ ತಂದು ಸಾಯ್ತಾ ಇದೀವಿ. ನಾಯಿಗಳಂತೂ ಇರಲೇಬೇಕು. ಈ ಆಡುಗಳು 2 ಆಗ್ತವ ಮರಿ? ಆಡುಗಳು 2 ಆಗ್ತವೆ, ಆಗ್ತಾ ಇರ್ತವೆ ಒಂದೊಂದು. ಅದೊಂದು ಅಲ್ಲಿ ತೆಂಗಿ ಮರದ ಹತ್ರ ಅಲ್ಲಿ ವೈಟ್ ಅದು 2 ಈ ಥರ. ಅವರು ಬಂದು ಎಲ್ಲ ಕೇಳಿಕೊಂಡು ಎಷ್ಟು ಕುರಿ ಇದ್ದೇವೆ ಎಲ್ಲ ಕೇಳಿ
ಕಿತ್ತಡಿ ಕಿರಣ್. ಮಳೆ ಪಳೆ ಬಂದ ಎಲ್ಲಿ ಹ್ಞೂ ಯಾವಾಗ ಎಷ್ಟು ವರ್ಷ ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತಾ ಏನು ಇಂಟರ್ವ್ಯೂ ಮಾಡಿ ನಿಮ್ಮನ್ನ ಅವರು? 4-5 ವರ್ಷ ಆಯ್ತು. 4-5 ವರ್ಷ ಆಯಿತು ಅವಾಗ. ಹೌದೌದು ಸುಮಾರು ಸ್ಟಾರ್ಟಿಂಗ್ ಇದ್ದಾಗ. ಇವಾಗೆಲ್ಲ ಅಲ್ಲಿ ಇಲ್ಲೆಲ್ಲ ಟ್ರಾವೆಲಿಂಗೇ ಜಾಸ್ತಿ ಅವ್ರದ್ದು. ಮಾಡ್ತಾರೆ. ನಂಬರ್ ಹೇಳಿ ನಿಮ್ಮದು. 9380512236. ಈಗ ಮರಿಗಳು ಯಾರು ಫಾರ್ಮ್ನವ್ರು ಕೇಳಿದ್ರೆ ಕೊಡ್ತೀರಾ? ಹಾಂ ಕೊಡ್ತೀವಿ ಸರ್. ಯಾವ್ಯಾವ ಥರದ ಮರಿಗಳು? ಗಂಡು ಮರಿಗಳು ಕೊಡ್ತೀರಾ? ಗಂಡು ಮರಿ ಹೆಣ್ಣು ಮರಿ ಎಲ್ಲ ಮಿಕ್ಸ್. ಎಲ್ಲ ಕೊಡ್ತೀರಾ? ಒಂದೇ ಅಂತರ ಏನಿಲ್ಲ, ಎಲ್ಲ ಮಿಕ್ಸ್ ಕೊಡ್ತೀವಿ. ಹಾಂ ಎಷ್ಟು ತಿಂಗಳು ಕೊಡ್ತೀರಾ? 2 ತಿಂಗಳಿಗೆ ಕೊಡ್ತೀವಿ ಮರಿ. 2 ತಿಂಗಳಿಂದ ತಗೊಂಡೋಗ್ಬೋದು. ಹಾಂ ಈಗ 3 ತಿಂಗಳವನು ಕೊಡ್ತೀರಾ? ಅಕಸ್ಮಾತ್ ನಾವು ಸಾಕಾಗಲ್ಲಪ್ಪ ಅಲ್ಲಿ ಹಾಲು ಕುಡಿಸೋದು ಕಷ್ಟ ಆಯ್ತು ಅಂದ್ರೆ ಕೊಡ್ತೀವಿ ಬೇಕಾರೆ ಕೊಡ್ತೀವಿ. 3 ಮರಿ ನಮ್ಮ ಹತ್ರ ಇದ್ದಾಗ ಕೊಟ್ಬಿಡ್ತೀವಿ. ಹಾಂ ಇದ್ರೆ ಒಂದಷ್ಟು 3 ತಿಂಗಳ ಮೇಲೆ ಇದ್ರೆ ಕೊಡ್ತೀರಾ ಒಟ್ಟಿನಲ್ಲಿ ಮರಿ? ಏನು ರೇಟ್ ಹೇಳ್ತೀರಾ ಈಗ ಒಂದು ಅವರೇಜು ಅವ್ರಿಗೆ? ಸರ್ ಅದು ಮರಿ ಮೇಲೆ ಡಿಪೆಂಡ್ ಆಗುತ್ತೆ. 5,500, 6,000, 7,000, ಇವಾಗ 9,000 ಗಂಟ ಮಾರ್ತಾವ್ರೆ. ಮರಿ ಯಾವ ಥರ ಇರ್ತಾವೆ ಆ ಥರ ವ್ಯಾಪಾರ ರೇಟ್ ಆಗುತ್ತೆ. ಹೆಣ್ಣು ಮರಿಗೂ ಅಥವಾ ಗಂಡು ಮರಿಗೆ ಏನಾದ್ರು ವ್ಯತ್ಯಾಸ ಇರುತ್ತೆ ರೇಟಲ್ಲಿ? ಏನಿಲ್ಲ ಸರ್, ಮಾಮೂಲಿ ಒಂದೇ ರೇಟ್. ಯಾರು ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು? ಯಾರು ಬೇಕಾದ್ರು ಬಂತ. ಆಡ್ ಮರಿ ಬೇಕಾದ್ರೆ ಆಡ್ ಮರಿ ಆಡು ಮರಿನೂ ಇದೆ, ಕುರಿ ಮರಿ ಕುರಿ ಮರಿನೂ ಇದೆ. ಇದಕ್ಕೆಲ್ಲ ಮೆಡಿಸಿನ್ಸ್ ಎಲ್ಲ ಹಾಕ್ಸಿರ್ತೀರಾ ನೀವು ಮೊದಲೇ? ಹಾಕ್ಸ್ತಾ ಇರ್ತೀವಿ. ಮಾಮೂಲಿ ಮೆಡಿಸಿನ್ ಇಟ್ಕೊಂಡ್ರೆ ಜೀವನ. ಯಾಕಂದ್ರೆ ಅವರು ತಗೊಂಡೋಗೋರಿಗೆ ಮೆಡಿಸಿನ್ ನಾವು ಇಟ್ಕೊಂಡ್ರೆ ಜೀವನ, ಇಲ್ಲ ನಮ್ಮ ಕತೆ ಮುಗಿದೋಗುತ್ತೆ ಮೆಡಿಸಿನ್ ಇಲ್ಲ. ಮೆಡಿಸಿನ್ ಮಾತ್ರ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀವಿ. ಈಗ ಜ್ವರಕ್ಕೆ ಅವಕ್ಕೆಲ್ಲ ಇಟ್ಕೊಂಡಿರ್ತೀರಾ? ಎಲ್ಲ ಪ್ರತಿ ಒಂದು ಮೆಡಿಸಿನ್ ಇಟ್ಕೊಂಡಿದ್ದೀವಿ. ಈಗ ಅವರು ಬಂದವ್ರಿಗೆ ಹೇಳ್ಕೊಡ್ತೀರಾ ಒಟ್ಟಿನಲ್ಲಿ ಹೆಂಗೆ ತಗೊಂಡೋಗಿ ಏನಾದ್ರು ಮಾಡ್ಬೇಕು? ಹೇಳ್ಕೊಡ್ತೀವಿ. ಅವ್ರು ಕೇಳಿದ್ರೆ ನಾವು ಹೇಳ್ಕೊಡ್ತಾ ಇರ್ತೀವಿ. ಹೇಳ್ಕೊಡ್ತೀವಿ. ತಮ್ಮ ಹೆಸರು? ಈಶ್ವರ್ ಅಂತ.